ನಮಸ್ಕಾರ ಸ್ನೇಹಿತರೆ, ನೇಟಿವ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಲು ಬಯಸುತ್ತೀರಾ? ಹಾಗಾದರೆ ಯಾರು ನಿಲ್ಲಬಹುದು, ಯಾರ್ಯಾರಿಗೆ ಅರ್ಹತೆ ಇದೆ ಮತ್ತು ಯಾವ ಮಾನದಂಡ ಇದೆ ನೋಡೋಣ ಬನ್ನಿ ಸ್ನೇಹಿತರೆ. ಅರ್ಹತೆಗಳು: ಯಾರು ನಿಲ್ಲಬಹುದು, ಯಾರು ನಿಲ್ಲಲು ಸಾಧ್ಯವಿಲ್ಲ. ಮೀಸಲಾತಿ ನಿಯಮಗಳು: SC, ST, OBC ಮತ್ತು ಮಹಿಳೆಯರಿಗೆ ಎಷ್ಟು ಇರುತ್ತೆ? ಸರಳವಾಗಿ ನೋಡೋಣ ಬನ್ನಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಅರ್ಹತೆಗಳು. ಮೊದಲು ಅರ್ಹತವಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ಭಾರತೀಯ ನಾಗರಿಕರಾಗಿರಬೇಕು. ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಭಾರತೀಯ ನಾಗರಿಕರಾಗಿರಲು ಕಡ್ಡಾಯ. 2. ವಯಸ್ಸು ಕನಿಷ್ಠ 21 ವರ್ಷ. ಅಭ್ಯರ್ಥಿಯ ವಯಸ್ಸು 21 ವರ್ಷ ಪೂರೈಸಿರಬೇಕು. ಚುನಾವಣಾ ದಿನಾಂಕದೊಳಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಇರಬೇಕು. ನೀವು ಯಾವ ಊರಿನಿಂದ ಸ್ಪರ್ಧಿಸುತ್ತೀರಾ ಆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. 4. ಬೇರೆ ಊರಿನವರಿಗೆ ಅವಕಾಶ ಇದೆಯಾ? ಹೌದು, ಅವಕಾಶ ಇದೆ. ದೇಶದಲ್ಲಿ ಯಾವುದೇ ಭಾಗದ ವ್ಯಕ್ತಿಯು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವಿದೆ. ಆದರೆ ಒಂದು ಷರತ್ತಿದೆ. ಆ ವಾರ್ಡ್ನ ಒಬ್ಬ ಮತದಾರರಾಗಿರುವ ಒಬ್ಬ ವ್ಯಕ್ತಿಯು ನಿಮ್ಮನ್ನು ಸೂಚಕ ಆಗಿ ಅನುಮೋದನೆ ಮಾಡಬೇಕು. ಸೂಚಕನ ಹೆಸರು ಅದೇ ಗ್ರಾಮದ ಕಡ್ಡಾಯವಾಗಿ ಆ ಗ್ರಾಮದ ಹೆಸರು ಇರಬೇಕು. 5. ಗಂಭೀರ ಅಪರಾಧ ಅಥವಾ ಭ್ರಷ್ಟಾಚಾರ ಪ್ರಕರಣಗಳು: ನಿಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಮತ್ತು ಅಥವಾ ಭ್ರಷ್ಟಾಚಾರ ಕೇಸುಗಳಿದ್ದರೆ ಸ್ಪರ್ಧಿಸಲು ಅವಕಾಶ ಇರುವುದಿಲ್ಲ. 6. ತೆರಿಗೆ ಬಾಕಿ ಇರಬಾರದು. ಯಾವುದೇ ತಾಲೂಕು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂರಕ್ಕೂ ಸಂಬಂಧಿಸಿದಂತೆ ಯಾವುದೇ ತೆರಿಗೆ ಬಾಕಿ ಇರಬಾರದು. ತೆರಿಗೆ ಬಾಕಿ ಇದ್ದರೆ ನಿಮ್ಮ ನಾಮಪತ್ರವು ರದ್ದಾಗಬಹುದು. 7. ಸರ್ಕಾರಿ ನೌಕರರು ನೇರವಾಗಿ ಸ್ಪರ್ಧಿಸಲು ಸಾಧ್ಯವಿಲ್ಲ. ಮೊದಲು ಸೇವೆಯಿಂದ ರಾಜೀನಾಮೆ ಕೊಟ್ಟ ನಂತರ ಮಾತ್ರ ಸ್ಪರ್ಧಿಸಲು ಅವಕಾಶ. 8. ಒಂದಕ್ಕಿಂತ ಹೆಚ್ಚು ಸ್ಥಾನ ನಿಲ್ಲಬಹುದಾ? ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯು ಒಂದೇ ಸಮಯದಲ್ಲಿ ಒಂದೇ ವಾರ್ಡ್ ಅಥವಾ ಒಂದೇ ಗ್ರಾಮದಲ್ಲಿ ಸ್ಪರ್ಧಿಸಬಹುದು. ಒಂದಕ್ಕಿಂತ ಹೆಚ್ಚು ಅಥವಾ ಒಂದಕ್ಕಿಂತ ಸ್ಥಾನಗಳಲ್ಲಿ ಒಂದೇ ಸಮಯದಲ್ಲಿ ನಾಮಪತ್ರ ಸಲ್ಲಿಸಲು ಅವಕಾಶ ಇಲ್ಲ. ಇದು ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಚುನಾವಣಾ ಆಯೋಗದ ನಿಯಮಾವಳಿ ಪ್ರಕಾರ ಕಡ್ಡಾಯ ನಿಯಮವಾಗಿದೆ. ಅರ್ಹತೆ ಕಳೆದುಕೊಂಡವರು: ಈಗಾಗಲೇ ಸದಸ್ಯರಾಗಿದ್ದು ಅರ್ಹತೆ ಕಳೆದುಕೊಂಡಿದ್ದರೆ ಮತ್ತೆ ಸ್ಪರ್ಧಿಸಲು ಅವಕಾಶ ಇಲ್ಲ. ಮಾನಸಿಕ ಅಸ್ವಸ್ಥರು ಮತ್ತು ದಿವಾಳಿ ಘೋಷಿತರು: ಮಾನಸಿಕ ಅಸ್ವಸ್ಥರು, ಕೋರ್ಟ್ ಮೂಲಕ ದಿವಾಳಿ ಘೋಷಿತರಾದವರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ. 12. ಮನೆಯಲ್ಲೇ ಶೌಚಾಲಯ ಇರಬೇಕು. ಇದು ಬಹಳ ಮುಖ್ಯ ಆಗಿರುತ್ತೆ. ಅಭ್ಯರ್ಥಿಯ ಮನೆಯಲ್ಲಿ ಶೌಚಾಲಯ ಇರಬೇಕು ಮತ್ತು ಅದನ್ನು ಉಪಯೋಗಿಸುತ್ತೇವೆ ಎಂದು ಘೋಷಣಾ ಪತ್ರವನ್ನು ಕೊಡಬೇಕು. ಮುಂದಿನ 6 ತಿಂಗಳೊಳಗೆ ನಾನು ನಿರ್ಮಾಣ ಮಾಡುತ್ತೇನೆಂದು ಬರೆದು ಕೊಡಬೇಕು. ಚುನಾವಣೆಗೆ ಗೆದ್ದ ನಿಮ್ಮ ಸ್ಥಾನ ರದ್ದಾಗುವ ಸಾಧ್ಯತೆ ಇದೆ. ಈ ಮೀಸಲಾತಿ ವ್ಯವಸ್ಥೆ ಹೇಗೆ? ಈಗ ರಿಸರ್ವೇಷನ್ ಸಿಸ್ಟಮ್. ಮೀಸಲಾತಿ ವ್ಯವಸ್ಥೆ: ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ವಾರ್ಡಿಗೆ ಮೀಸಲಾತಿಯನ್ನು ಸರ್ಕಾರ ರೊಟೇಷನ್ ಸಿಸ್ಟಮ್ನಲ್ಲಿ ನಿರ್ಧಾರ ಮಾಡುತ್ತದೆ. ಅಂದರೆ ಪ್ರತಿ ಚುನಾವಣೆಗೆ ವಾರ್ಡ್ನ ಮೀಸಲಾತಿ ಬದಲಾಗುತ್ತದೆ. ಸಾಮಾನ್ಯ ವಾರ್ಡ್, ಜನರಲ್ ವಾರ್ಡಲ್ಲಿ ಯಾರಾದರೂ ಸ್ಪರ್ಧೆ ಮಾಡಬಹುದು. ಮಹಿಳಾ ಮೀಸಲಾತಿ 50%, 50% ಆಗಿರುತ್ತೆ. ಪಂಚಾಯತ್ ರಾಜ್ 50% ಮಹಿಳೆಯರಿಗೆ ಮೀಸಲು. ಅದು SC, ST, OBC, ಜನರಲ್ ಎಲ್ಲ ವರ್ಗಗಳಿಗೆ ಅನ್ವಯಿಸುತ್ತದೆ. SC, ST ಮೀಸಲಾತಿ: SC, ST ಮೀಸಲಾತಿ ಆದ ವಾರ್ಡ್ಗಳಿಗೆ ಅದೇ ವರ್ಗದವರು ಸ್ಪರ್ಧಿಸಲು ಅವಕಾಶ ಇದೆ. ಬೇರೆಯವರಿಗೆ ಯಾರಿಗೂ ಅವಕಾಶ ಇರುವುದಿಲ್ಲ. ಒಟ್ಟು ಸ್ಥಾನಗಳು 50%. 5 ಸ್ಥಾನಗಳು ಮಹಿಳೆಯರಿಗೆ ಮೀಸಲು. SC, ST ಜನಸಂಖ್ಯೆ ಹೆಚ್ಚಿದ್ದರೆ 2 ಸ್ಥಾನಗಳು SC, STಗೆ. OBC ಜನಾಂಗಕ್ಕೆ 1 ಸ್ಥಾನ. ಜನರಲ್ ಅಥವಾ 2 ಸ್ಥಾನಗಳು.
ನೆನಪಿರಲಿ, ಮೀಸಲಾತಿ ಮೊದಲೇ ಗುಪ್ತವಾಗಿ ಮಾಡುವುದಿಲ್ಲ. ನಿಗದಿತ ದಿನದಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ನೋಟಿಸ್ ನೀಡಿ ಪಾರದರ್ಶಕವಾಗಿ ಮಾಡಲಾಗುತ್ತದೆ. ಸ್ನೇಹಿತರೆ, ಗ್ರಾಮ ಪಂಚಾಯಿತಿ ಚುನಾವಣೆ ಸಾಮಾನ್ಯ ರಾಜಕೀಯ ಅಲ್ಲ. ಇದು ನಿಮ್ಮ ಊರಿನ ಅಭಿವೃದ್ಧಿಗೆ ನೇರವಾಗಿ ಕೈಜೋಡಿಸುವ ಅವಕಾಶ. ಈ ಮಾಹಿತಿ ಕುಟುಂಬದವರಿಗೆ ತುಂಬಾ ಉಪಯೋಗ ಆಗುತ್ತದೆ. ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆರ್ಟಿಸಿ ಜಮೀನು, ರೈತರಿಗೆ ಸಂಬಂಧಿಸಿದಂತೆ ಮಾಹಿತಿ, ಗೌರ್ಮೆಂಟ್ ಸ್ಕೀಮ್ ಲೇಟೆಸ್ಟ್ ಅಪ್ಡೇಟ್ ದಯವಿಟ್ಟು ನಮ್ಮ ನೇಟಿವ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಹಾಗೂ ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನಮಸ್ಕಾರ.